ರಾಜ್ ಇವರು ಈಗಲೂ ಡ್ಯಾನ್ಸಿಂಗ್ ಸ್ಟಾರ್. ಇವರ ಡ್ಯಾನ್ಸ್ ಅನ್ನ ನೋಡ್ತಾ ಇದ್ರೆ ವಾವ್ ವಾಟ್ ಎ ಡ್ಯಾನ್ಸ್ ಅಂತ ಹೇಳಿ ಇವಾಗ್ಲೂ ಕೂಡ ನಾವು ಹುಬ್ಬೇರಿಸ್ತೀವಿ. ಆ ವಿನೋದ್ ರಾಜ್ ಅವರೇ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ. ಅವರ ಚಂದವಳ್ಳಿಯ ತೋಟದ ಸುತ್ತ ಒಂದು ಸುತ್ತನ್ನ ಹಾಕ್ತಾ ಬನ್ನಿ ನಾವು ವಿನೋದ್ ರಾಜ್ ಅವರನ್ನ ಮಾತನಾಡ್ಸೋಣಂತೆ, ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣಂತೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಾವು ಡ್ಯಾನ್ಸಿಂಗ್ ಸ್ಟಾರ್ ಅಂತಾನೆ ಕೊಟ್ಟಿದ್ದೀವಿ. ಸೊ ಸರ್ ನ ಒಂದು ಆಕ್ಟಿವ್ನೆಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಎಸ್ ಹಿ ಈಸ್ ಸ್ಟಿಲ್ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಅವರ ಈ ಒಂದು ಎನರ್ಜಿಯ ರಹಸ್ಯ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ಕೇಳ್ಬಿಡೋಣಂತೆ. ಸರ್ ವಾಟ್ಸ್ ಯುವರ್ No rahasya, only the age is growing, that's all. ಐ ಡೋಂಟ್ ಥಿಂಕ್ ಸೊ ಸರ್. ಏಜ್ ಗ್ರೋ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ನೋಡಿ ಯಾರು ಕೂಡ ಹೇಳಕ್ಕಾಗಲ್ಲ. ಹೇಳಲ್ಲ, ಅವ್ರ ದೊಡ್ಡ ಮನ್ಸು ನಿಮ್ ದೊಡ್ಡ ಮನ್ಸು ಹೇಳಲ್ಲ, ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ. ಮಾಮೂಲಿ ಏಜ್ ಇಸ್ ಗ್ರೋಯಿಂಗ್. ಏನೋ ಹ್ಯೂಮರ್ ಇರ್ಬೇಕು ಜೀವನದಲ್ಲಿ, ಒಂದಷ್ಟು ನಾವು ಫಿಟ್ ಆಗಿರ್ಬೇಕು ಅಂತ ಟ್ರೈ ಮಾಡ್ಬೇಕು ಅಷ್ಟೇ. ಎಷ್ಟ್ ಫಿಟ್ ಆದ್ರೂ ಆಗೋ ವಯಸ್ಸು ಹಾಗೆ ಆಗೋಗುತ್ತೆ. ಬಗ್ಗ ಮನುಷ್ಯ ಬಗ್ಗೆ ಬಗ್ತಾನೆ. ಆವಾಗ್ಲೂ ನೀವೇನ್ ಹೇಳ್ತೀರಾ, ವಿನೋದ್ ರಾಜ್ ಯು ಆರ್ ಯಂಗ್ ಅಂಡ್ ಎನರ್ಜೆಟಿಕ್. ಹೆಂಗಾಗತ್ತೆ, ಆಗಲ್ಲ, ಕಷ್ಟ. ಓಕೆ, ಸೊ ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೆ. ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು ಕೊನೆಗೂ ಸರ್ ಬಿಟ್ಕೊಡ್ತಾ ಇಲ್ಲ. ನನಗೆ ಏನಾದ್ರು ಒಂದ್ ನೀವು ಹೇಳಲೇಬೇಕು, ಏನು ವಾಟ್ ಕೀಪ್ಸ್ ಯು ಮೋರ್ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳ್ಬಿಟ್ಟು. All you people are young and energetic. Seeing you, I too feel like that I am young and energetic. ಅಷ್ಟೇ ಅಲ್ವಾ? ಎಸ್. ಸೊ ನೋಡ್ತಾ ಇದೀವಿ ಸರ್, ತೋಟ ಅಂತೂ ತುಂಬಾ ಹಸರಾಗಿದೆ. ನೀವು ಕೂಡ ಅದೇ ರೀತಿಯಾಗಿದ್ದೀರಾ. ಸೊ ಈ ತೋಟದ ಜೊತೆಗೆ ನೀವು ಇದೇ ರೀತಿಯಾಗಿ ಜೀವನ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನೋ ಒಂದ್ ರೀತಿಯಾದಂತಹ ಹೊಸ ಬದಲಾವಣೆಗಳನ್ನ ನಾವು ನೋಡ್ತಾ ಇರ್ತೀವಿ. ಪ್ರತಿದಿನನೂ ಕೂಡ ವಿನೋದ್ ರಾಜ್ರಲ್ಲಿ ಹೊಸ ರೀತಿಯಾದಂತಹ ಚೇಂಜಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಖಂಡಿತ ಹೌದು. ಅದು ನಿಜವಾಗ್ಲೂ ದೊಡ್ಡ ಮಹಾನ್ ಎರಡನೇ ಭಾಗದ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ತಾರಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಇಟ್ ಸೆಲ್ಫ್. ಅಮ್ಮವರ ಒಂದು ಪಾಠ ಗ್ರೀನ್ ಅಂತ, ಹಸುರಾಗಿರುವಂತ. ಅದು ಈ ಮಟ್ಟಕ್ಕೆ ಕೊರೋನಾ ಬಂದು ನಮ್ಮನ್ನ ಇಲ್ಲಿಗೆ ತಗೊಂಡ್ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ ಬೇಜಾರಾಗಿ ಅಮ್ಮನ್ ಹೇಳ್ಬಿಡುವೆ ನಾನು, ನೋಡಮ್ಮ ಎಷ್ಟು ಅಂತ ಓಡಾಡೋದು, ಎಷ್ಟು ಅಂತ ಇಷ್ಟು ಹಿಂಸೆ ಪಡೋದು. ಬೆಳಗ್ಗೆ ತರಕಾರಿ ಮಾರಕ್ ಹೋದ್ರೆ ಅಲ್ಲಿ ಒಂಥರ ಪ್ರಶ್ನೆಗಳು ಕೇಳ್ತಾರೆ, ಎಲ್ಲ ಕಳ್ಕೊಂಡ್ಬಿಟ್ಟಿದಾರೆ, ಅದಕ್ಕೆ ಇಲ್ಲಿ ಬಂದ್ ಹಿಂಗ ನಿಮ್ಗೇನ್ ಸರ್ ಹೊಟ್ಟೆ ತುಂಬಿಟ್ಟಿದೆ ಅಂತ ಒಬ್ರು, ನೀವೇನ್ ತರಕಾರಿ ಮಾರಿ ಹಾಕ್ಬೇಕಾದೇನೈತೆ ನಿಮ್ಗೆ ಅಂತ ಅವರು. ಇಷ್ಟೆಲ್ಲ ನಾವುಗಳು ಮಾತು ಕೇಳಿ ಅಮ್ಮನಿಗೆ ಹೇಳ್ಬಿಟ್ಟಿದ್ವಿ, ನೋಡಮ್ಮ ಎಲ್ಲ ಒಂದ್ ಕಡೆ ಮಾರ್ಬಿಡು, ಸುಮ್ನೆ ಕ್ಲೀನ್ ಆಗಿ ಬ್ಯಾಂಕ್ ಬಡ್ಡಿ ಹಾಕ್ಬಿಟ್ಟು ಟ್ಯಾಕ್ಸ್ ಕಟ್ಬಿಟ್ಟು ರಾಕೇಶ್ ಜುನ್ವಾಲ ತರ ಇದ್ಬಿಡೋಣ ಅಂತ ಹೇಳ್ಬಿಟ್ಟು. ಅವರೇ ತಾನೇ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಬುಲ್ ಅವರು, ರಾಕೇಶ್ ಜುನ್ವಾಲ ಆ ತರ ಇರ್ಬೇಕು ಅಂತ. ಆ ಮಟ್ಟಕ್ಕೆ ನಾವ್ ಇರಕ್ಕಾಗಲ್ಲ, ಬಟ್ ಒಂದ್ ಚಿಕ್ಕ ಮಟ್ಟದಲ್ಲಿ ಆದ್ರೆ ಹಂಗಿರೋಣ ಅಂತ ಹೇಳ್ಬಿಟ್ಟು. ಬಟ್ ಕೊರೋನಾ ಅದು ಮೂಮೆಂಟ್, ಕೊರೋನಾ ಕೇಮ್, ಈ ಎಲ್ಲ ಈ ಹೃದಯದಿಂದ ಹಿಡಿದು, ತಲೆಯಿಂದ ಹಿಡಿದು, ಕಾಲಿಂದ ಹಿಡಿದು ಎಲ್ಲ ಹೆಜ್ಜೆಗಳು ತಾನಾಗೆ ಕಡಿಮೆ ಆಗೋಕ್ ಶುರು ಆಗ್ಬಿಟ್ಟು, ತಾನಾಗೆ ಕಡಿಮೆ ಆಗ ನಮ್ಮನ್ನ ಅರಿದಿರ ನಮ್ಮನ್ನೇ ಹಿಂಬಾಲಿಸಿರುವಂತ ಒಂದು ಭಯ. ಆಮೇಲೆ ಇದೇನ್ ಹೇಳ್ತಾರಲ್ಲ, ನಿತ್ಯ ಸನ್ನಿಹಿತ ಮೃತ್ಯುವು ಅನ್ನೋ ತರ. ಅದು ನಿತ್ಯ ಸನ್ನಿಹಿತ ಇಲ್ಲ, ನಾಳೆನಾ ನಾಡಿದ್ದೆ, ಇವತ್ತು ನಾಳೆ ನಾನಾ ಅನ್ನೋಂತ ಭಯ ಬಂದ್ಬಿಡ್ತು, ಆ ಮಟ್ಟಿಗೆ ಹೋಗ್ಬಿಡ್ತು. ಅದು ನಮ್ಮನ್ನ ಏನ್ ಮಾಡ್ಬಿಡ್ತು. ಸರಿ, ಯಾವ್ದಾದ್ರು ಈ ಭಯ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಎಷ್ಟು ಯೋಚನೆ ಮಾಡಿ ನೋಡೋದ್ ನಾನು. ಸುಮ್ಮನೆ ಕೂತ್ರೆ ಒಂಥರ ಐಡಲ್ನೆಸ್ ಆಗೋದು. ತಗೊಂಡೋಗಿ ಸನಕೆ ತಗೊಂಡ್ ನೋಡ್ರಿ ನನ್ನ ಕೈನ ಎಲ್ಲ ನೋಡ್ರಿ, ಇದೆಲ್ಲ ಏನ್ ಮಾಡ್ರಿ ವಿನೋದ್ ರಾಜ್ ಅವ್ರೆ ಅಂತ ಕೇಳಿದ್ರೆ, ಚೆನ್ನಾಗಿ ಕುತ್ಕೊಂಡು ಹೋಗಿದೆ ಸ್ವಾಮಿ ಅಂತ. ಆಮೇಲೆ ಏನ್ರಿ ಆಗಿದ್ರಿ ಅಂತ, ಇಲ್ಲ ನನ್ನ ತಾಯಿಯವ್ರು ಕಷ್ಟಪಟ್ಟು ಒಂದಷ್ಟು ದುಡ್ಡು ಹಾಕ್ಬಿಟ್ಟು ಬಂಡವಾಳ ಹಾಕ್ಬಿಟ್ಟು ತಗೊಂಡಿದ್ರು ತೋಟನ. ಅದಕ್ಕೆ ಯೋಚನೆ ಮಾಡಿದೆ, ಎಲ್ಲಿ ಹೋಗಿದೆ ದುಡ್ಡನ್ನ ಅಂತ ಅಗದಗದ್ ನೋಡ್ತಾ ಇದೀನಿ ತೋಟನ. ಅಗಿತಾ ಟೈಮ್ ಪಾಸ್ ಆಗುತ್ತೆ. ನೀವು ಅಗದು ಈ ತೋಟನ ಎಷ್ಟೊಂದು ಸುಂದರವಾಗಿ ಮಾಡಿದೀರಾ. ಅಲ್ಲ, ಒಂದೇ ಒಂದ್ ಕ್ಷಣ ಸುಮ್ನೆ ಇರಲ್ವಲ್ಲ ನೀವು ಅಂತ, ಏನ್ ಇಷ್ಟೊಂದು ಕೆಲಸ ಮಾಡ್ತಾ ಇರ್ತೀರಾ. ಅಲ್ಲ ಸರ್, ನೀವು ನೋಡಿದ್ರೆ ಹೊರಗಡೆ ಜಗತ್ಗೆ ವಿನೋದ್ ರಾಜ್ ಅವರು ಇಲ್ಲಪ್ಪ ಅವರು ಸ್ಟಾರು, ಜೊತೆಗೆ ಏನು ಕೆಲ್ಸಗಳನ್ನ ಮಾಡಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅನ್ಕೊಂಡಿರ್ತಾರೆ. ಆದ್ರೆ ವಿನೋದ್ ರಾಜ್ ಅವರನ್ನ, ಅವರ ಒಂದು ನೈಜತೆ ಏನು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಒಂದ್ಸರಿ ಈ ತೋಟಕ್ಕೆ ಬರ್ಲೇಬೇಕು. ಅವರು ಇಷ್ಟೊಂದು ಸುಂದರವಾದ ತೋಟನ ಎಷ್ಟು ಸಮೃದ್ಧವಾಗಿ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ನೀವು ಅಪ್ರಿಶಿಯೇಟ್ ಮಾಡ್ವಾಗ ನೋಡ್ರಿ, ಹಣ ಕೊಟ್ಟು ಯಾವ್ದೊಂದು ವಸ್ತುನ ಪಡಿಬಹುದು, ಬಟ್ ಒಂದು ಒಳ್ಳೆ ಮಾತನ್ನ ಕೇಳಕ್ಕೆ ಎಷ್ಟು ಹಣ ಕೊಟ್ಟರು ನಾವು ಅದನ್ನ ಮಾತನ್ನ ಪಡಿಯಕ್ಕಾಗ. ನಿಮ್ ಬಾಯಾರ ನೀವು ಹೊಗಳುವಾಗ ನಮ್ಗೇನ್ ಅನಿಸ್ತದೆ, ಇಷ್ಟು ದುಡ್ಡು ಕೊಟ್ಟು ಇವ್ರು ಹೊಗಳಿದ್ರಲ್ಲ ಅನ್ನೋದ್ರಿಂದ
ನಿಜವಾಗ್ಲೂ ನಮ್ಮನ್ನ ಹೊಗಳಿದ್ರಲ್ಲ, ಅವಾಗ ಈಗ ಕೈಯಲ್ಲಿ ಆಗಿರೋ ಹೊಪ್ಪಳೆ ಇದೆಲ್ಲಾನು ನಮ್ ಜನ್ಮ ಸಾರ್ಥಕ ಅನ್ನಿಸಿದೆ. ಈ ನಮ್ ತಾಯಿಯವ್ರ ನೆನಪು ಬರ್ತಾರೆ ನನಗೆ. ಖಂಡಿತ ನಮ್ಮಮ್ಮ ಬಂದು ಹೇಳಿರೋ ಶ್ರೇಷ್ಠ ಮಾತು, ನೋಡಿ ಇಲ್ಲಿ ನೀನ್ ಸರಿ ಮಾಡಿ ನೋಡು, ಭೂಮಿ ತಾಯಿ ಸೇವೆ ಮಾಡಿ ನೋಡು, ನೀನ್ ತಾನಾಗೆ ಒಳ್ಳೇದಾಗತ್ತಪ್ಪ ಅಂತ ಬಿಡೋದು ಸತ್ಯ. ಅದು ಬಾಯಿ ಇಲ್ದಿರೋ ಜೀವಗಳು, ಅದರ ಸೇವೆ. ಆಮೇಲೆ ಜನ ಸೇವೆ, ಬಡವರು ಏನ್ ನಮ್ಮಿಂದ ಸಾಧ್ಯನ ಅವ್ರಿಗೆ ಪಾಪ ನಾವು ಉಪಕಾರ ಮಾಡ್ಕೊಂಡು ಹೋಗುವಂಥದ್ದು. ಎಸ್, ನಾನು ಇನ್ನೊಂದು ಪ್ರಮುಖವಾದಂತಹ ವಿಷಯವನ್ನ ಹೇಳಲೇಬೇಕು. ಇಲ್ಲಿ ವಿನೋದ್ ರಾಜ್ ಅವರು ಬರೀ ತಮ್ಮನ್ನ ಜೊತೆಗೆ ತಮ್ಮ ಒಂದು ಕುಟುಂಬವನ್ನ, ತಮಗೆ ಸಂಬಂಧಪಟ್ಟವರನ್ನ ಅಷ್ಟೇ ಅಲ್ಲ ಚೆನ್ನಾಗಿ ಇಟ್ಕೊಂಡಿರುವಂಥದ್ದು, ಅವರ ಏಳಿಗೆ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಕಾಳಜಿಯನ್ನ ವಹಿಸುವಂಥದ್ದು. ಅವರ ಸುತ್ತಮುತ್ತಲು ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಅನ್ನೋಂಥದ್ದು ಇರಬೇಕು. ಜೊತೆಗೆ ಅವರ ಒಂದು ಆರೋಗ್ಯಕ್ಕೋಸ್ಕರ, ಅವರು ಚೆನ್ನಾಗಿರೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ. ಅಂದ್ರೆ ಮುಖಿ ಕೆಲಸಗಳನ್ನ, ಅಂದ್ರೆ ಸೋಷಿಯಲ್ ವರ್ಕ್ ಅನ್ನ ಮಾಡ್ತಾ ಇದ್ರೆ, ನಾವು ಬರ್ತಾ ನೋಡ್ತಾ ಇದ್ವಿ, ಅವರೇ ಕಟ್ಸಿರುವಂತಹ, ಅಂದ್ರೆ ಅಮ್ಮನವರ ಹೆಸರಲ್ಲಿ ಕಟ್ಸಿರುವಂತಹ ಒಂದು ಆಸ್ಪತ್ರೆ ಇದೆ. ಆ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆ ಅನ್ನುವಂಥದ್ದನ್ನ ಕೊಡಿಸ್ತಾ ಇದಾರೆ ಅಂತ ಹೇಳಿದ್ರೆ, ಖುದ್ದು ತಾವೇ ಕಾಳಜಿಯನ್ನ ವಹಿಸಿ ಮುಂದೆ ನಿಂತು ಅವರಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇರುವಂತದ್ದು. ಇಟ್ ಫೀಲ್ಸ್ ಸೋ ಗುಡ್ ಸರ್. ಯಾರು ಮಾಡಲ್ಲ ಈಗಿನ ಕಾಲದಲ್ಲಿ. We have to do it. This is the only way after corona. Even before corona ನಾವು ಕಟ್ಸಿ ಒಂದು 7-8 ವರ್ಷ ಮೇಲೆ ಆಗೋಯ್ತು. ಪಾಪ ದೃಶ್ಯ ಮಾಧ್ಯಮದವರು ಪಾಪ ಎಷ್ಟೋ ಕಡೆ ನಮ್ಮನ್ನ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಕೆಲ್ಸಕ್ಕೆ ಮಾಡಿದ್ದಾರೆ ಅಂತ ಮಾತ್ರ ಪಾಪ ಬಂದು ನಮ್ಗೆ ಡಾಕ್ಟರ್ಗಳು ಇಲ್ದಿದ್ದಾಗ ಸ್ವಲ್ಪ ನಿಂತು ನಮ್ ಜೊತೆ ಹೋರಾಡಿ ಅದನ್ನ ಮಾಡಿಸ್ಕೊಟ್ಟಿರುವಂತದ್ದು. ಇವತ್ತು ಹಾಸ್ಪಿಟಲ್ ನಡೀತಾ ಇದೆ ಪಾಪ. ಎಲ್ಲರ ಒಂದು ಕೋಆಪರೇಷನ್ ಇಂದ ಚೆನ್ನಾಗಿ ಆಗ್ತಾ ಇದೆ. ಈಗ ಸರ್ಕಾರ ಅದಕ್ಕೆ ಒಳ್ಳೆ ಡಾಕ್ಟರ್ಸ್ ನ ಕೊಟ್ಟು, ಸೊ ನಮ್ಮಿಂದ ಸಾಧ್ಯವಾದ್ದು ಮಾಡ್ಲೇಬೇಕು ಅನ್ನುವಂಥದ್ದು. ನನ್ನ ತಾಯಿಯವ್ರಿಗೆ ಅದೊಂದು ದೊಡ್ಡ ಒಂದು ಆಸೆ ಇದೆ. ದೊಡ್ಡ ಊರಿನಲ್ಲಿರುವಂತಹ ಆಸ್ಪತ್ರೆಗಳ ತರನೇ ಚಿಕ್ಕದಾಗ ಆದ್ರೂ ಈ ಹಳ್ಳಿನಲ್ಲಿ ಅವ್ನ ಜನಕ್ಕೆ ಅವ್ನಿಗೆ ಕಂಫರ್ಟ್ ಫೀಲ್ ಆಗಬೇಕು. ಇಲ್ಲ ನಾನು ಸೆಕ್ಯೂರ್ಡ್ ಇದ್ದೀನಿ ಅಮ್ಮೋರ್ ಹಾಸ್ಪಿಟಲ್ ನಲ್ಲಿ ಅಂತ ಹೇಳ್ಬೇಕು. ಅದು ನಮ್ಮ ಆಸೆ. ಎಸ್, ಎಲ್ಲಾ ಸೌಲಭ್ಯಗಳನ್ನ ಸರ್ಕಾರ ಈಗ ಇತ್ತ ಕಡೆ ಗಮನ ವಹಿಸಿ, ಯಾಕೆ ಅಂತಂದ್ರೆ ಈ ರೀತಿ ನಿಸ್ವಾರ್ಥ ಸೇವೆಯನ್ನ ಮಾಡುವಂತವ್ರು ಈಗಿನ ಕಾಲದಲ್ಲಿ ಕಡಿಮೆನೆ. ನಾವು ನೋಡ್ತಾ ಇರ್ತೀವಿ, ಏನಾದ್ರೂ ಒಂದ್ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ, ನಮಗೆ ಏನಾದ್ರೂ ಒಂದು ಉಪಯೋಗ ಆದ್ರೆ ಮಾತ್ರ, ಅಂದ್ರೆ ನಮ್ ಸ್ವಾರ್ಥಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ, ನಮ್ಮ ಒಂದು ಕೆಲಸ ಆಗಿದೆ ಅಂತ ಹೇಳಿದ್ರೆ ಇನ್ನೊಬ್ರು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಅಂಥದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್, ಕರೋನಾ ಅನ್ನುವಂಥ ಟೈಮಲ್ಲಿ ನಾನು ನಿಮ್ಗೆ ಹೇಳಲೇಬೇಕು, ಇಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ರು ವಿನೋದ್ ಸರ್ ಅಂತ ಹೇಳಿದ್ರೆ ಎಲ್ಲರೂ ಆಶ್ಚರ್ಯ ಪಡ್ಬೇಕು. ಅವರು ಯಾವ್ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಿತ್ತು, ಅಫ್ಕೋರ್ಸ್ ಎಲ್ಲಾನು ತಗೊಂಡ್ರು. ಆದ್ರೆ ನಮ್ಗೆ ನೈಸರ್ಗಿಕವಾಗಿ ಏನೇನೆಲ್ಲ ಒಂದು ಔಷಧಿಗಳು ಲಭ್ಯ ಆಗುತ್ತೆ, ಅದನ್ನ ನಾವು ಉಪಯೋಗ ಮಾಡೋದ್ರಿಂದ ಯಾವ ರೀತಿ ಈ ರೋಗನ ದೂರ ಇಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅವರು ತೋರಿಸ್ಕೊಟ್ರು. ಅವರ ಈ ತೋಟದಲ್ಲಿ ಸಾಕಷ್ಟು ಭಿನ್ನವಾದಂತಹ ಒಂದು ಔಷಧಿ ಗಿಡಗಳನ್ನ ನೀವು ನೋಡ್ಬೋದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಖಂಡಿತ. ಅದು ನನ್ನ ತಾಯಿಯವರು ಈ ಆಯುರ್ವೇದಿಕ್ ಸ್ಟೈಲ್, ಆಮೇಲೆ ಪ್ರಕೃತಿ ಚಿಕಿತ್ಸೆ ಅಂತ. ಅವರು ಆಯುರ್ವೇದಿಕ್ ಸ್ಟೈಲ್, ನೀವು ನಾವು ಅಲೋಪತಿ ವೆಸ್ಟರ್ನ್ ಸ್ಟೈಲ್. ಯಾಕಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ಈ ಜಾಂಡಿಸ್ ಅದು ಇದು ಎಲ್ಲಾ ಬಂದು ಟ್ಯಾಬ್ಲೆಟ್ಸ್ ಕಂಟಿನ್ಯೂಸ್ ರೊಟೀನ್ ಕೆಮಿಕಲ್ ಜೀವನೇ ಆಗೋಯ್ತು ನಮ್ದು. ಸೊ ಹಾಗಾಗಿ ನನಗೆ ಅದು ಅಭ್ಯಾಸ ಆಗೋಯ್ತು. ಈ ನಮ್ ಸ್ನೇಹಿತರಿಗೆ ಇಲ್ಲಿ ಹಳ್ಳಿನಲ್ಲಿ ಎಮರ್ಜೆನ್ಸಿ ಏನು ಇದು ಮಾಡಲ್ಲ, ಡಾಕ್ಟರ್ಗಳನ್ನೆಲ್ಲ ಕ್ಷಮೆ ಕೇಳ್ತಾ ಇದ್ದೀನಿ, ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಮಾಡಬಾರ್ದು. ಬಟ್ ವಿಧಿ ಇಲ್ದಿರ ಈ ಕೊರೋನಾ ಟೈಮ್ ನಲ್ಲಿ ಕೆಲವು ಟೈಮ್ ನಾವು ಮಾಡುವಂತ ಪರಿಸ್ಥಿತಿ. ಕೆಲವೆಲ್ಲ ನಾವು ಡಾಕ್ಟರ್ನ ಕೇಳ್ಕೊಂಡ್ವಿ. TH ಅವ್ರನ್ನ ಕೇಳಿದಾಗ, ನಮ್ ಡಾಕ್ಟರ್ನ ಕೇಳಿದಾಗ ಅವರು ಈ ಬೋರಿಕ್ ಏನಂತೀವಿ ಬ್ಲೀಚಿಂಗ್ ಪೌಡರ್ 10 grams in 1 liter of water ತರ ಮಿಕ್ಸ್ ಮಾಡಿ ಎಲ್ಲ ಪ್ರಾರಂಭದಲ್ಲಿ ಹೊಡೆದೇ ಬಿಟ್ಟಿದ್ವಿ ನಮ್ಮ ಹಳ್ಳಿಗೆ. ಬೋರಿಗೀರಿಗೆಲ್ಲ ನಾವೇನೆ ನಮ್ ಗಾಡಿ ಕಟ್ಕೊಂಡು ಹೋಗಿ ಹೊಡೆದ್ಬಿಟ್ಟು ಎಲ್ಲ ಸೇಫ್ ಮಾಡ್ಬೇಕು ಅನ್ನೋಂತ ಒಂದೊಂದು ಕಾಳಜಿ. ಆಮೇಲೆ ಎಲ್ಲ ಸ್ಟಾರ್ಟೆಡ್ ಸ್ಪ್ರೇಯಿಂಗ್, ಹೊಡಿಬೇಕು ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ಆ ಭಯನ ಬಿಟ್ಟೆ ನಾವು ಇಳಿದ್ವಿ. ನಾವು ಏನಕ್ಕೆ ಹೆದರ್ಕೋಬೇಕು ಅಂತ ನಾನೇ ಅವೆಲ್ಲ ಫೇಸ್ ಗಾರ್ಡ್ ಎಲ್ಲ ಹಾಕೋಬಿಟ್ಟು ಕ್ಲೀನ್ ಆಗಿ ಕನ್ನಡಕ ಒಂದು ಇಟ್ಕೊಂಡ್ಬಿಟ್ಟು ಸಾರಿ ಹಾಕೊಂಡು ಎಲ್ಲ ಮೋರಿಗಳಿಗೆಲ್ಲ ಹೊಡೆದಾಕ್ಬಿಟ್ಟೆ ನಾನು. ಅಷ್ಟು ಭಯ ಬಂದ್ಬಿಡ್ತು ಕೊರೋನಾದು. ನಿಮ್ ಮಾಧ್ಯಮದವರು ಅದು ಎಷ್ಟು ಮಟ್ಟಿಗೆ ಬಂತು ಬಿಡ್ತೋ ಮಾತ್ರ, ನಮಗೆ ಕೂತವ್ರಿಗೆ ಕೊರೋನಾ ಬಂದಂಗ ಆಗ್ಬಿಟ್ಟು ಮಾಧ್ಯಮ ನೋಡ್ಬಿಟ್ಟು. ಈಗ ಈ ಟೈಮಲ್ಲಿ ಭಯ ಅನ್ನುವಂಥದ್ದು, ಆ ಭಯದಿಂದಾಗಿ ಬರುವಂತದ್ದು ಕರೋನಾ. ಎಸ್, ಅಫ್ಕೋರ್ಸ್ ಎಲ್ಲಾ ರೋಗಗಳು ಕೂಡ ಹೌದು. ಜೀವನದಲ್ಲಿ ಅಕಸ್ಮಾತ್ ನಾವೇನಾದ್ರೂ ಫೇಲ್ಯೂರ್ ಕಾಣ್ಬೇಕು ಅಂತಂದ್ರೆ ಈ ಭಯದಿಂದಾನೇ. ಆ ಭಯವನ್ನ ಮೀರಿ ನಾವು ನಡಿಬೇಕು ಅನ್ನೋಂಥದ್ದನ್ನ ನೀವು ಲೈಫ್ ಅಲ್ಲಿ ತುಂಬಾ
ಸಂದರ್ಶನಗಳು ನಡೆಸ್ಕೊಂಡಿದ್ದೀರಾ. ಹೌದು. ಯಾಕೆಂತಂದ್ರೆ ನೋಡಿದೀವಿ ಎಷ್ಟು ಜನ ಎಷ್ಟು ಯಾವ ರೀತಿಯಾಗಿ ನಿಮ್ಗೆ ಟ್ರಬಲ್ ಮಾಡಿದ್ರು ಜೀವನದಲ್ಲಿ, ನಿಮಗೆ ಎದುರಾದಂತಹ ಒಂದು ಸವಾಲುಗಳು, ಚಾಲೆಂಜಸ್ ಅಂತ ಹೇಳಿ ಏನ್ ಹೇಳ್ತೀವಿ, ಆ ಚಾಲೆಂಜಸ್ ಗಳು ಕೂಡ ತುಂಬಾ ಪ್ರಮುಖವಾಗಿರುವಂತದ್ದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಆ ಪ್ರತಿಯೊಂದು ಚಾಲೆಂಜ್ ಅಲ್ಲೂ ನಮಗೆ ನೋವಾದಾಗ ನಾವು ಬರೋದು ಒಂದು ಮಾತ್ರ ದುಡ್ಕೋ. ಅವಾಗ ನನ್ನ ತಾಯಿಯವರು ಪಾಪ ಕಂಟ್ರೋಲ್ ಮಾಡಿ ಹೀಗೆಲ್ಲ ಹೀಗೆ, ಈ ದಾರಿ ಎಲ್ಲ ಈ ದಾರಿ ಹೀಗೂ ಮಾಡ್ಬೋದು, ಅದನ್ನ ಕೂಲ್ ಡೌನ್ ಮಾಡ್ಕೊಂಡು ಯೋಚನೆ ಮಾಡು ಅಂತ ಹೇಳೋರು. ಹೇಳಿ ನಮ್ಮನ್ನ ಈ ತರ ತೊಡಗಿಸ್ಬಿಟ್ರು. ಭೂಮಿ ಮೇಲೆ ಜನಸೇವೆ, ಬಾಯಿ ಇಲ್ದಿರೋ ಜೀವಿಗಳ ಸೇವೆ. ನಮ್ ಡಾಕ್ಟರ್ ಇದಾರೆ ನರಸಿಂಹಮೂರ್ತಿ ಅವರು, ಪ್ರಾಣಿಗಳು ವೆಟರ್ನರಿ. ಆಮೇಲೆ ಡಾಕ್ಟರ್ ಕೃಷ್ಣಸ್ವಾಮಿ, ಆಮೇಲೆ ಅವ್ರ ಮಗ ಗೋಲ್ಡ್ ಮೆಡಲಿಸ್ಟ್ ಇನ್ನೊಬ್ರು ಅನಿರುದ್ಧ್ ಅಂತ ಇದ್ದಾರೆ. ಸೊ ಅವರೆಲ್ಲ ನಮ್ಮ ಒಡನಾಟದಲ್ಲಿ ಇದ್ದಾರೆ. ಸೊ ನಾವು ಇನ್ನೊಂದು ಪ್ರಾಣಿಗಳದ್ದು ಹಾಸ್ಪಿಟಲ್ ಒಂದು ರೆಡಿ ಮಾಡ್ಬೇಕು ಅಂತ ನನ್ನ ತಾಯಿಯವ್ರಿಗೆ ಆಸೆ, ಅದನ್ನೇ ನಾವು ಮಾಡೇ ಮಾಡಿಸ್ತೀವಿ ಖಂಡಿತ. ಸೊ ಇದು ಪರರ ಸೇವೆ ಮಾಡೋದ್ರಲ್ಲಿ ನಮ್ಗೆ ಸಿಗುವಂತ ಸುಖಕ್ಕಿನ್ನ ಇನ್ಯಾವುದ್ರಲ್ಲೂ ನಮ್ಗೆ ನೆಮ್ಮದಿ ಬರಲ್ಲ. ನೀವು ನನ್ನ ಹತ್ರ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಈಗ ಮನ್ಸು ಮುಟ್ಟಿ ನೀವು ಕೇಳುವಂತ ಮಾತುಗಳನ್ನ ಮನೇಲೆ ಒಬ್ರಿಗೊಬ್ರು ನಾವು ಮಾತಾಡ್ಕೊಂಡ್ರೆ ಅದು ಮನ್ಸು ಮುಟ್ಟಲ್ಲ. ಅರ್ಥ ಆಯ್ತಾ? ಸೊ ಮೂರನೇವರು ಅಂತಂದ್ರೆ ನೀವು ಪರಿಚಯ, ಅಂದ್ರೆ ನಾವು ಇಂಡಸ್ಟ್ರಿನಲ್ಲಿ ಇದೀವಿ, ನಮ್ಮ ಪರಿಸ್ಥಿತಿ ಏನು ಅಂತ ನೀವು ವಿಚಾರಿಸಿದಾಗ ನಮ್ಮ ಮನ್ಸಿಗೆ ಆಗ್ತಕ್ಕಂತ ನೋವು, ಪರವಾಗಿಲ್ಲ ಇವ್ರು ನಮ್ಮ ಆಳವಾದ ನೋವನ್ನ ಅರ್ಥ ಮಾಡ್ಕೊಂಡು ಪ್ರಶ್ನೆ ಕೇಳ್ತಾ ಇದಾರಲ್ಲ, ಇವ್ರಿಗೆ ನಾವು ಸರಿಯಾದ ಒಳ್ಳೆ ಉತ್ತರ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಬರುತ್ತೆ. ಅದೇ ಸತ್ಯ ಅದು. ಈಗ ನಮ್ಮ ಡಾನ್ಸಿಂಗ್ ಸ್ಟಾರ್ ವಿನೋದ್ ರಾಜ್ ಅವರು ಇಂಡಸ್ಟ್ರಿನಲ್ಲಿ ಇಷ್ಟೆಲ್ಲ ಹೆಸರು ಮಾಡಿದ್ರು, ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟರು. ಇದ್ದಕ್ಕಿದ್ದ ಹಾಗೆ ಎಲ್ಲನೂ ಬಿಟ್ಟು ಈ ಕಡೆ ಬಂದು ಇರ್ಬೇಕು ಅನ್ನುವಂಥದ್ದನ್ನ ಯಾಕೆ ಈ ರೀತಿ ಅನ್ಕೊಂಡ್ರು? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.